ಒಂದು ಎಮ್ಮೆ ಹಾಲು ಕೊಡದಿದ್ದಾಗ ಸತ್ತು ಹೋಗಿರುವ ಕರುವಿನ ಚರ್ಮದೊಳಗೆ ಒಣಹುಲ್ಲು ತುಂಬಿ ಅದನ್ನ ಅಲ್ಲಿ ನಿಲ್ಲಿಸಿಬಿಟ್ಟಿದ್ದರು. ನಿನ್ನ ಮಗು ಪಕ್ಕದಲ್ಲಿದೆ ಅಂತ ಎಮ್ಮೆಗೆ ಭ್ರಮೆಯನ್ನ ಕೊಡೋದಕ್ಕೆ. ಇದು ತುಂಬಾ ಕಾಮನ್ ಪ್ರಾಕ್ಟೀಸ್. ಎಮ್ಮೆಯಿಂದ ನಮಗೆ ಹಾಲು ಬರ್ತಾ ಇದೆ ಅಂದಾಗ ನಾವು ಯೋಚಿಸೋದು ಕೂಡ ಇಲ್ಲ. ಆ ಎಮ್ಮೆ ಪ್ರತಿದಿನ ಬೆಳಿಗ್ಗೆ ಹಾಲು ಕೊಡೋದು ಹೇಗೆ? ಎಮ್ಮೆ ಹಾಲು ಅದರ ಕರುವಿಗೋಸ್ಕರ ಇರುತ್ತೆ. ಅದು ನಿಮಗೆ ಯಾಕೆ ಬಿಟ್ಟುಕೊಡ್ತು? ಅವರಿಗೆ ಗೊತ್ತೇ ಇರುವುದಿಲ್ಲ. ಆಕ್ಸಿಟೋಸಿನ್ ಇಂಜೆಕ್ಷನ್ ಕೊಡದೆ ಹೋದ್ರೆ ಎಮ್ಮೆ ಹಾಲು ಬಿಡೋದಿಲ್ಲ. ಮತ್ತೆ ಆ ಇಂಜೆಕ್ಷನ್ ಕೊಟ್ಟಾಗ ಆ ಎಮ್ಮೆಗೆ ಎಷ್ಟು ಭಯಂಕರ ನೋವಾಗುತ್ತೆ ಅಂದ್ರೆ, ಒಂದು ಡೆಲಿವರಿ ಸಮಯದಲ್ಲಿ ಹೆಂಗಸರಿಗೆ ಗರ್ಭಾಶಯದಲ್ಲಿ ನೋವಾಗುತ್ತದಲ್ಲ, ಅಷ್ಟೇ ಭಯಂಕರ ನೋವು ಎಮ್ಮೆಗೂ ಆಗುತ್ತೆ. ಆಗ ಅದು ಹಾಲು ಬಿಡತ್ತೆ. ನಂತರ ಆ ಹಾಲಿನಿಂದ ನೀವು ಬೆಳಿಗ್ಗೆ ಚಹಾ ಮಾಡಿಕೊಂಡು ಕುಡಿಯುತ್ತೀರಿ. ಈ ವಿಷಯ ನಮಗೆ ಗೊತ್ತೇ ಇಲ್ಲ, ಮತ್ತು ಇದು ಗೊತ್ತಾಗದೇ ಇರೋ ವಿಷಯ ಅಂತಲ್ಲ. ಸಾರ್ವಜನಿಕ ದಾಖಲೆಗಳು ಇವೆ. ಎಲ್ಲವನ್ನೂ ನೀವು ಕಂಡುಕೊಳ್ಳಬಹುದು. ಆದರೆ ನಮ್ಮ ನಾಲಿಗೆಯ ರುಚಿ ಮತ್ತು ನಮ್ಮ ಜೇಬಿನ ಸ್ವಾರ್ಥ ಇದೆಯಲ್ಲ, ಅದು ನಮ್ಮ ಕಣ್ಮುಂದೆ ಇರೋ ಸತ್ಯವನ್ನು ನೋಡಲಿಕ್ಕೆ ಬಿಡುವುದಿಲ್ಲ.